ನಮ್ಮ ರೈತರ ಅಪೇಕ್ಷೆ ಕೂಡ. ಅದರಿಂದ ಬಂದು ಎಲ್ಲವನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಈ ಯೋಜನೆ ಇದೆಯಾ ಇಲ್ವಾ ಅನ್ನೋದನ್ನ ಖಾತರಿಪಡಿಸಿದ ಮೇಲೆ ಈ ಯೋಜನೆ ಮಾಡಬೇಕು ಅಂತ ವಿನಂತಿ ಮಾಡಿದ್ದೇವೆ. ಪರಮೇಶ್ ಸಾಹೇಬರಿಗೂ ಕೂಡ ನಾವು ಹೇಳಿದ್ದೇವೆ, ಜಿಲ್ಲೆಯ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ ನೀವು ಈ ಯೋಜನೆಯ ಪರ ಜನಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಕೂಡ ಹೇಳಿದ್ದೇವೆ. ಇಲ್ಲ ಈ ಯೋಜನೆ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಮಾಡಿಸಲ್ಲ, ಬೇರೆ ಎಲ್ಲಿಂದನೂ ಮಾಡಿಸಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟಕ್ಕೂ ಕೂಡ ಇಳಿತೇವೆ. ನಾವು ಯಾರಿಗೂ ಕೂಡ ಕಚ್ಚೆಯನ್ನು ಕಟ್ಟಲ್ಲ, ಸರ್ಕಾರಗಳಿರೋದು ರೈತರ ಪರ ಅಂತ ಕೂಡ ಹೇಳಿದ್ದೇವೆ. ಅದರಿಂದ ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ವಿಸಿಟ್ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವರು ಬರೋವರೆಗೂ ನಾವು ಸಮಾಧಾನವಾಗಿ ಇರ್ತೇವೆ. ಕುಡಿಯ ನೀರನ್ನು ಕೊಡಬಾರ್ದು ಅಂತ ನಿಮ್ದೇ ತಕರಾರು ಇಲ್ವಲ್ಲ? ನಮಗೆ ಮಾಗಡಿ ನೀವು 280 ಕಿಲೋಮೀಟರ್ ಸುತ್ತಕೊಳ್ಳೋ ಬದಲಾಗಿ 160 ಕಿಲೋಮೀಟರ್ ಅಡ್ಡ ತೆಗೆದುಕೊಂಡೋದ್ರೆ ನೀರನ್ನ ಕಡಿಮೆ ತೆಗೆದುಕೊಂಡು ಹೋಗ್ತೀವಿ ಅಂತ ಸಮಸ್ಯೆ ಏನಿದೆ ಟೆಕ್ನಿಕಲ್ ನಮ್ದು ಏನು ಕೇಳಿ, ಕುಡಿಯೋ ನೀರಿಗೆ ಮಾಗಡಿಗೆ ಒಂದ್ ನಿಮಿಷ ಅದು ಕೇಳ್ತೀನಿ, ಮಾಗಡಿಗೆ ಕುಣಿಗಲ್ಗೆ ಕುಡಿಯೋ ನೀರು ಕೊಡೋದಕ್ಕೆ ನಮ್ದು ಏನು ತಕರಾರಿಲ್ಲ. ನಾವು ಹೇಳ್ತಾ ಇರೋದು ವೈಜ್ಞಾನಿಕವಾಗಿ ಮೂಲ ಯೋಜನೆ ಏನಿದೆ, ಮೂಲ ಯೋಜನೆ ಮುಖಾಂತರನೇ ನೀರು ತಗೊಂಡೋಗ್ಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ಎಕ್ಸಿಸ್ಟಿಂಗ್ ಚಾನೆಲ್ ಇದೆಯಲ್ರಿ, ಅದನ್ನ ಬೇಕಾದ್ರೆ ವೈಡ್ ಮಾಡಿ ತಗೊಂಡು ಇದೇನು ಅವಶ್ಯ ಇದೆ? ಲಿಂಕ್ ಕ್ಯಾನಲ್ ಹಾಕಬೇಕು. ಎಕ್ಸಿಸ್ಟಿಂಗ್ ಕ್ಯಾನಲ್ ಈಗ ಕಳೆದ ಬಾರಿ ಅವರಿಗೆ 3.5 TMC 2.5 TMC ನೀರು ಹೋಗಿದೆ. ಮತ್ತೆ NBCದಲ್ಲಿ 1 TMC ಹೋಗಿದೆ. ಅವ್ನ ನೀರು ಫುಲ್ಫಿಲ್ ಆಗಿದೆ. ಆದರೂ ಇದು ಅವೈಜ್ಞಾನಿಕವಾಗಿ ಸುಮ್ಮನೆ ಒತ್ತಡ ಮಾಡಿ ತಗೊಂಡು ಹೋಗ್ತಿದೆ ಹೊರತು ತುಮಕೂರು ಜಿಲ್ಲೆ ರೈತರ ಬಗ್ಗೆ ಅವರು ಕಾಳಜಿ ಇಲ್ಲ. ಆ ರೈತರ ಹೊಟ್ಟೆ ಮೇಲೆ ಹೊಡೆದು ತಗೊಂಡು ಹೋಗ್ತಿರೋದು ಖಂಡನೀಯ. ಇದಾಗಬಾರ್ದು ಅನ್ನೋ ನಮ್ಮೆಲ್ಲರ ಅನಿಸಿಕೆ. ಸ್ಟಾಪ್ ಮಾಡಿದ್ದೇವೆ. ಅದು ಟೆಕ್ನಿಕಲ್ ರಿಪೋರ್ಟ್ ಬಂದು ರೈತರ ಜೊತೆ ಸಭೆ ಕರೆದು ಎಲ್ಲ ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು, ಶಾಸಕರು ಬಂದಿರಲಿಲ್ಲ, ವಾಸು ಶ್ರೀನಿವಾಸ್ ಅವರು, ಗುಬ್ಬಿ ಶಾಸಕರು, ಅವ್ರನ್ನೂ ಕೂಡ ಕರೆಸಿ ಅವರೆಲ್ಲರೂ ಒಪ್ಕೊಂಡ ಮೇಲೆ ರೈತ ಸಂಘ ಎಲ್ಲರೂ ಶಾಸಕರು ಜನಪ್ರತಿನಿಧಿ ಎಲ್ಲರೂ ಕರೆಸಿ ಇನ್ನೊಂದು ಮೀಟಿಂಗ್ ಮಾಡಬೇಕು. ಅದು ವೈಯಕ್ತಿಕ ಅವ್ರದ್ದು.